ಚಂಡೆ ಅಂತಂದ್ರೆ ನಮಗೆ ದೇವ್ರ ಸಮಾನ. ಅದಕ್ಕೆ ಯಾರಾದರೂ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಐ ಲವ್ ಯು ಪೀಟರ್. ಇದೇ ಏಪ್ರಿಲ್ 10ನೇ ತಾರೀಕು ಪೀಟರ್ ಅನ್ನುವಂತಹ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ರಾಜೇಶ್ ಸರ್ ನಮ್ಮ ಜೊತೆಗಿದ್ದಾರೆ. ಮಾತಾಡ್ತಾ ಹೋಗೋಣ. ಸರ್ ಹೆಂಗದೀರಿ? ಭಾಳ ಚಲೋ ಇದ್ದೀನಿ ನೋಡ್ರಿ. ನಮ್ಮ ಭಾಷೆ ಬರ್ತತೆ ನಿಮ್ಗೆ? ಹಾಂ ಬರ್ತತೇನ್ರಿ? ಇದೇ ಸರ್ಪ್ರೈಸ್ ನಾ ಕೊಡೋದ ಸರ್ಪ್ರೈಸ್ ರೀ ಸರ್. ಹಿಂಗೆ ಯಾರು ಮಾಡಿರಂಗಿಲ್ಲ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಅಲ್ರಿ ಏನು ಚಂದ ಮಾಡಿರ್ರಿ. ನಾನು ಯೂಶಲಿ ಸಿನಿಮಾಗಳು ಈ ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಭಾಳ ಮಂದಿ ಯಾರಿಗಾರು ಕೇಳಿದ್ರೆ ಈ ಕನ್ನಡದಾಗ ಯಾವ್ದಾರು ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ಅದೇನು ನೋಡ್ತಿಲ್ಲ, ಕನ್ನಡದಕ್ಕಿಂತ ಮಲಯಾಳಂ ಚಂದ ಇರ್ತಾವೆ ಹಂಗೆ ಹಿಂಗೆ ಅಂತಿದ್ರು. ಬಟ್ ಇದು ನೋಡಿದ ಮೇಲೆ ಅನಿಸ್ತೈತಿ ನಮ್ಮ ಕನ್ನಡದಾಗ ಮಸ್ತ್ ಬರ್ತಾವೆ ಸಿನಿಮಾ ಅಂತಂದು ಹೇಳಿ. ಯಾವುದಕ್ಕೆ ಕಡಿಮೆ ಅಲ್ರಿ ನಮ್ಮ ಕನ್ನಡ ಇಂಡಸ್ಟ್ರಿ. ಏನಂತೀರಿ ಸರ? ಕನ್ನಡದವರು ಮುಂಚಿಂದನೂ ಯಾವುದಕ್ಕೂ ಕಮ್ಮಿ ಇರಲಿಲ್ಲ, ಇರೋದು ಇಲ್ಲ. ನಾವು ಒಂದು ಸ್ವಲ್ಪ ಬೇರೆಯವರ ಒಂದು ಇನ್ಫ್ಲುಯೆನ್ಸು ಇನ್ನೊಂದು ಅದೆಲ್ಲ ಒಂದು ಸ್ವಲ್ಪ ಹಿಂದಕ್ಕೆ ಹೋಗೇವಿ. ಸೊ ಈಗ ಸ್ವಲ್ಪ ಅಂದರೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಟೈಮ್ ಬರಬೇಕು ಮಾಡಬೇಕು ಅಂತಂದರೆ. ಆಮೇಲೆ ಅದಕ್ಕೆ ಆದಂಥ ಒಂದು ಪ್ರೊಡಕ್ಷನ್ ಹೌಸರು ಬರಬೇಕು, ಡೈರೆಕ್ಟ್ರ್ ಬರಬೇಕು, ಕತೆ ಸಿಗಬೇಕು. ಸುಮ್ಮನೆ ಸಿನಿಮಾ ಮಾಡಿ ನಾವು ಇನ್ನೊಂದು ಇಂಡಸ್ಟ್ರಿಗೆ ಕಂಪೇರ್ ಮಾಡಿ ಆ ಥರ ಸಿನಿಮಾ ಮಾಡಿದ್ದೀವಿ ಬನ್ನಿ ಅಂತಂದರೆ ಇವಾಗ ಜನ ಬರೋಲ್ಲ. ಯಾಕೆಂತಂದರೆ ಅವರವರ ಅಥೆಂಟಿಸಿಟಿ ಅವ್ರವ್ರು ಮಾಡಿದ್ರೆ ಚೆಂದ ಅನಿಸತ್ತೆ. ಬಟ್ ನಮ್ಮಲ್ಲೂ ಕತೆಗಳಿದ್ದಾವೆ, ಹೇಳೋ ರೀತಿ ಆಮೇಲೆ ನೋಡೋ ರೀತಿ ನಾವುಗಳು ಚೇಂಜ್ ಮಾಡ್ಕೋಬೇಕು. ಬಟ್ ಪೀಟರ್ ಈ ವಿಚಾರದಲ್ಲಿ ಒಂದು ಹೊಸ ಅಲೆನ ಸೃಷ್ಟಿ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಒಂಥರ ಆಯ್ತು ಕೆಟ್ಟದಾಗಿದ್ನ ಆದ್ರೆ ಏನ್ ಗೊತ್ತಿರೇನ್ರಿ ಸರ್, ಈ ಪೀಟರ್ ಸಿನಿಮಾದಾಗ ನಾನು ನೋಡಿದಾಗ ಏನ್ ಅನ್ಸ್ತಂದ್ರೆ, ಈ ಪೀಟರ್ ಅಂದ್ರೆ ನಮಗೊಂದು ಕಲ್ಪನೆ ಇರ್ತೈತ್ರಿ. ಈ ಕ್ರಿಶ್ಚಿಯನ್ ನೋಡೋಗ ಹೆಂಗಿರ್ತಾನೆ ಏನಂತಂದೇಳಿ ಇದ್ರಾಗ ಒಂದು ಮಣಿನೂ ಹಾಕೊಂಡಿರಿ ನೋಡ್ರಿ. ಅಲ್ರಿ ಹಾಕೊಂಡಿರಿ, ಈ ಕ್ರಿಶ್ಚಿಯನ್ಸ್ ಹುಡುಗರು ಹಾಕೋತಾರ ಅದನ್ನೆಲ್ಲ ಇದು ಹಾಕೋತಾರ ಹೌದೇನ? ಈಗ ಅದನ್ನೆಲ್ಲ ಹಾಕೊಂಡಿರಿ ಹಂಗಂದ್ರೆ ಇಲ್ಲಿ ಏನಾರ ಕ್ರಾಸ್ ಆಗಿರಿ? ಇಲ್ಲ, ಕ್ರಾಸ್ ಅಂದರೆ ನಾನು ಚೈನ್ನ ಕ್ರಾಸ್ ಅಂತ ಹೇಳ್ತಾರೆ. ಯೂಶ್ವಲಿ ಅವರ ಒಂದು ಧರ್ಮದ ಸಂಕೇತ. ಇವಾಗ ನಾವು ಹಿಂದೂಗಳಾಗಿ ನಾವು ಈ ಮಣಿ ಹಾಕೊಳ್ಳೋದಾಗಿರ್ಬೋದು, ದಾರ ಹಾಕೊಳ್ಳೋದಾಗಿರ್ಬೋದು, ಅಥವಾ ತಾಯ್ತ ಹಾಕೊಳ್ಳೋದಾಗಿರ್ಬೋದು, ಆ ಥರದ್ದೆಲ್ಲ ಹೆಂಗೆ ಹಾಕ್ತೀವಿ ಅದು ಅವನ ಧರ್ಮ, ಅವನು ಅದನ್ನು ಮೇಂಟೈನ್ ಪರಿಪಾಲನೆ ಮಾಡಿದ್ದಾರೆ. ಬಟ್ ಪೀಟರ್ ಅವನು ಒಬ್ಬ ಚಂಡೆ ಪ್ಲೇಯರ್. ಅಲ್ಲಿ ಯಾವುದೇ ಧರ್ಮದ ಬ್ಯಾರಿಗೇಡ್ಸ್ ಇಲ್ಲ. ಆಮೇಲೆ ಅವನು ಬೈಬಲಿಗೆ ಎಷ್ಟು ಮಹತ್ವ ಕೊಡ್ತಾನೋ ಅಷ್ಟೇ ಭಗವದ್ಗೀತೆಗೆ ಮಹತ್ವ ಕೊಡ್ತಾನೆ. ಅವನು ಹೇಗೆ ಯೇಸು ಮಹತ್ವ ಕೊಡ್ತಾನೋ ಅದೇ ರೀತಿ ರಾಮಕೃಷ್ಣರಿಗೂ ಮಹತ್ವ ಕೊಡ್ತಾನೆ. ಈಗ ಪ್ರತಿಯೊಂದು ಊರಲ್ಲಿ ಇರ್ತಾರಲ್ಲ ನಿಮಗೆ ರಾಮ ರಹೀಮ, ಹಂಗೆ ಪೀಟರ್ ಒಬ್ಬ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ಎಲ್ಲೂ ಕೂಡ ನಾವು ಧರ್ಮವನ್ನು ಎತ್ತೋದಾಗಿರ್ಬೋದು ಅಥವಾ ಇಳಿಸೋದಾಗಿರ್ಬೋದು, ಇನ್ನೊಬ್ಬರನ್ನ ಕೀಳಾಗಿ ಮಾಡೋದು ಆ ಥರದ್ದು ಯಾವುದೇ ಎಲಿಮೆಂಟ್ಸ್ ಇಲ್ಲಿ ಇಲ್ಲ. ಅದು ನಮಗೆ ಬೇಕಾಗೂ ಇಲ್ಲ. ನಾವು ಒಂದು ಕತೆ ಮೇಲೆ ಫೋಕಸ್ ಮಾಡಿದ್ದೀವಿ, ಆ ಕತೆನ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ದೀವಿ. ನನ್ನ ಹೆಸರು ರಾಧಾ ಅಂತ, ಪಕ್ಕದ ಮನೆಗೆ ಬಂದಿದ್ದೀನಿ. ಅದು ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಆದರೆ ಇಲ್ಲೊಂದು ಕ್ಯಾರೆಕ್ಟರ್ ಬಂದು ಕ್ರಿಶ್ಚಿಯನ್ ಅವನು ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾವುದೂ ಅಲ್ಲಿ ಇಂಪೋಸ್ ಮಾಡಿಲ್ಲ. ನಾ ಏನು ಅನ್ಕೊಂಡೆ ಗೊತ್ತಾ ಸರ್, ಪೀಟರ್ ಅಂದ ತಕ್ಷಣ ಈ ಉದ್ದಾಗ ಗಡ್ಡ ಬಿದ್ದಿರ್ತಾರ, ಒಂದ್ಸರಿ ಕೂದಿಂಗ್ ಮಾಡ್ಕೊಂಡಿರ್ತಾರ, ಒಂಥರ ಕಂಡಿರ್ತಾರ, ಈ ಸೂಟ್ ಹಾಕೊಂಡಿರ್ತಾರ, ಹಂಗ ಅನ್ಕೊಂಡಿದ್ದೀನಿ ನಾ. ಫಾದರ್ ಏನೋ ಅನ್ಕೊಂಡಿದ್ದೆ ಸರ್ ನಾ. ನೀವು ನೋಡಿದ್ಮ್ಯಾಗ ಗೊತ್ತಾಯ್ತು ಅದು ಬೇರೆ ಥರ, ಇಲ್ಲೊಂಥರ ಬೇರೆ ಥರ ಪೀಟರ್ ಅದಾರ ಅಂತಂದೇಳಿ. ಅಲ್ವೇನ್ರಿ? ಅಂದರೆ ಈ ಪೋಸ್ಟರ್ ಬಿಟ್ಟಾಗ ನಾವು ಯಾವುದು ಕ್ಯಾರೆಕ್ಟರ್ಗಳನ್ನು ಬಿಟ್ಟಿರಲಿಲ್ಲ ಅಲ್ಲಿವರೆಗೂ. ಟೈಟಲ್ ಪೋಸ್ಟರ್ ಬಿಟ್ಟಿದ್ವಿ. ಈ ಒಂದು ನಮ್ಮದು ಫೀಲ್ ಈ ಥರ ಇರುತ್ತೆ ಅಂತ ಬಿಟ್ಟಿದ್ವಿ. ಅಲ್ಲಿ ಒಂದು ಬೈಕ್ RX ಬೈಕ್ ಆಗಿರಬಹುದು. ಆ RX ಬೈಕು ಜಿಡ್ ಹಿಡಿದು ಒಂದು ಕಡೆ ಬಿದ್ದಿರೋದು, ಒಂದು ಕ್ರ್ಯಾಕ್ ಬಂದಿರೋ ಗೋಡೆ, ಅಲ್ಲೊಂದು ಗುಬ್ಬಚ್ಚಿ, ಆಮೇಲೆ ಚಂಡೆ ಹುಡುಗರು ಅಲ್ಲಿ ಇದ್ದಾರೆ, ಕೆಳಗಡೆ ರಾಯಲ್ ಚಂಡೆ ಹುಡುಗರು ಅಂತ ಹೇಳಿರೋದು. ಈ ಪೀಕ್ ಡೀಟೇಲಿಂಗಲ್ಲಿ ಏನೋ ಇರಬೇಕಲ್ಲ ಅಂತ ಅಂದ್ಕೊಂಡ್ರು. ಅದಾದಮೇಲೆ ಸಾಂಗ್ಸ್ ಬಿಟ್ವಿ, ಆಮೇಲೆ ಕ್ಯಾರೆಕ್ಟರ್ ಪೋಸ್ಟರ್ಸ್ಗಳನ್ನು ಬಿಟ್ವಿ, ಅದಾದಮೇಲೆ ಟ್ರೇಲರ್ ಬಿಟ್ವಿ. ಅಲ್ಲಿಗೆ ಒಂದೊಂದೇ ನಾವು ಪೇಜ್ ಓಪನ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಜನಕ್ಕೆ ಅನಿಸ್ತು ಏನೋ ಇದೆ ಸಿನಿಮಾದಲ್ಲಿ ಅಂತ. ಸೊ ಹಾಗಾಗಿ ಯಾವಾಗ KVN ಅವರು ನಮ್ಮ ಜೊತೆ ಜಾಯಿನ್ ಆದರೂ ಇನ್ನೂ ಅದಕ್ಕೊಂದು ದೊಡ್ಡ ಶಕ್ತಿ ಬಂತು. ಸೊ ಏಪ್ರಿಲ್ 10ಕ್ಕೆ ಆ ಮ್ಯಾಜಿಕ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ, ಜನ ಏನಂತಾರೆ ಅಂತ. ಜನ ಏನ್ರಿ ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ತಾರೆ ಬಿಡ್ರಿ. ಯಾಕಂದ್ರೆ ಈಗ ಕನ್ನಡದಾಗ ಇಂಥ ಸಿನಿಮಾಗಳು ಬರಬೇಕು ಅನ್ನೋದು ಭಾಳ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಇತ್ತು, ಅದು ರೀಚ್ ಆಗೈತಿ ಈಗ. ಅಲ್ರಿ ಸರ್, ಈಗ ಈ ಭಾಳ ಬೆವರು ರಕ್ತ ಎಲ್ಲ ಸುರಿಸಿರಂತ ಈ ಸಿನಿಮಾ ಮಾಡಕ್ಕೆ ಏನು ಅಂಥದ್ದು ಮಾಡಿರಿ ಇದ್ರಾಗ? ಎಲ್ಲರೂ ಸುರಿಸಿದ್ದಾರೆ, ನಾನು ಒಬ್ಬನೇ ಅಲ್ಲ.
ಹಂಗೆ ನೋಡೋಕೆ ಹೋದ್ರೆ ನಾವು ಕಮ್ಮಿ ಮಾಡಿರೋದು. ನಮ್ಮ ಸ್ವಲ್ಪ ಆ್ಯಕ್ಟರ್ಸ್ ಅನ್ನೋ ಒಂದು ಝೋನಲ್ಲಿ ಇಟ್ಟಿದ್ರಲ್ಲ, ಸೊ ನಾವು ಜಾಸ್ತಿ ಇವರಷ್ಟು ಕೆಲಸ ಮಾಡಿರಲಿಲ್ಲ. ಬಟ್ ನಿರ್ದೇಶಕರು, ಆಮೇಲೆ ನಿರ್ಮಾಪಕರು, ಆಮೇಲೆ ಟೆಕ್ನಿಷಿಯನ್ಸು, ಕ್ಯಾಮ್ರಾಮೆನ್ನು, ಕ್ಯಾಮ್ರಾ ಡಿಪಾರ್ಟ್ಮೆಂಟು, ಕ್ರೇನ್ ಡಿಪಾರ್ಟ್ಮೆಂಟು, ಆಮೇಲೆ ಎಡಿಟಿಂಗ್ ಡಿಪಾರ್ಟ್ಮೆಂಟು, ಅಲ್ಲಿ ಕರೆಕ್ಟಾಗಿ ನಿಮಗೆ ಕೂತ್ಕೊಳ್ಳೋಕ್ಕೂ ಜಾಗ ಆಗ್ತಿರಲಿಲ್ಲ, ಅಷ್ಟು ಮಳೆ ನಮಗೆ, ಫುಲ್ ಒದ್ದೆ. ಸೊ ನಿಮಗೆ ಒಂದೊಂದು ಲೊಕೇಶನಿಗೆ ಹೋಗಬೇಕು ಅಂತಂದ್ರೂ ತುಂಬ ಕಷ್ಟಪಟ್ಟು ಹೋಗಬೇಕಾಗಿತ್ತು. ಆ ಥರದ ಲೊಕೇಶನ್ ನೀವು ಸಿನಿಮಾದಲ್ಲಿ ನೋಡಿದಾಗ ಎಲ್ಲಿ ಗುರು, ಯಾವ್ಯಾವ ಮೂಲೆಗೆ ಹೋಗಿದ್ದಾರೆ ಗುರು ಅಂತ ಅನಿಸುತ್ತೆ. ಅಂಥ ಪ್ರದೇಶದಾಗ ಹೋಗಿ ಲೀಚ್ ಅಂದರೆ ಇದು ನಮ್ಮ ಕಡೆ ಉಂಬಳ ಅಂತಾರೆ, ಜಿಗಣೆ, ಅದ್ರ ಹತ್ರ ಎಲ್ಲ ಕಚ್ಚಿಸ್ಕೊಂಡು ಎಲ್ರಿಗೂ ರಕ್ತ ಚೆನ್ನಾಗಿ ಕುಡಿಸ್ಕೊಂಡು ಹೋಗಿದೆ. ನೀವು ಮನುಷ್ಯನ ಅಂತ ಡೌಟ್ ನನಗೆ. ಈ ಮಳಿ ಕರೆಂಟ್ ಇಲ್ದಾಗ ಹೆಂಗ್ ಮಾಡಿದ್ರಿ ರೀ? ಭಯ ಆಗ್ಲಿಲ್ಲ? ಅದ್ರಾಗ ಈ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ಭಯನೇ ಆಗ್ಬಿಡ್ತೈತಿ. ಅಲ್ಲಿ ದೆವ್ವ ಗಿವ್ವ ಬಂತ ಅಂತಂದೇಳಿ ಅಲ್ಲೇನ್ರಿ ಈಗ ಅಲ್ಲಿ ಹೆಂಗ್ ಮಾಡಿದ್ರಿ ಸರ್? ಮತ್ತೆ ದೆವ್ವ ಗಿವ್ವ ಬರೋದು ಏನಾರ ಅಲ್ಲಿ ಏನಾರ ನೀವು ಭಯ ಆಗ್ಲಿಲ್ಲನೇ ಕರೆಂಟ್ ಇಲ್ಲಿ ಟೈಮಾಗ? ಕರೆಂಟ್ ಆಲ್ಮೋಸ್ಟ್ ಇರ್ತಿರಲಿಲ್ಲ, ಬಟ್ ನಮ್ಮ ಜನ್ಸೆಟ್ ಇತ್ತಲ್ಲ, ಜನ್ರೇಟರ್ ತೊಗೊಂಡು ಹೋಗ್ತಿದ್ದಲ್ಲ. ಕರೆಂಟ್ ನಂಬ್ಕೊಂಡು ಹೋಗ್ಬಿಟ್ಟಿದ್ರೆ ನಾವು ಸಿನಿಮಾ ಇವತ್ತಿಗೆ 200 ದಿನ ಆಗ್ತಿತ್ತು ಶೂಟಿಂಗ್ ಮಾಡ್ತಾ. ಅಲ್ಲಿ ಮಳೆ ಇರೋದಕ್ಕೆ ಲೋಡ್ ಶೆಡ್ಡಿಂಗ್ಗಳು ಆಗ್ತಾ ಇರ್ತಿತ್ತು. ಕರೆಂಟು ಬೆಳಗ್ಗೆ ಹೋದರೆ ಸಂಜೆ ಬರ್ತಿತ್ತು, ಸಂಜೆ ಬಂದ್ರೂ 1 ಅವರ್ ಇದ್ದರೂ ಮತ್ತೆ ಹೋಗ್ತಿತ್ತು. ಗಾಳಿ ಮಳೆ ಎಲ್ಲ ಅಷ್ಟು ಚೆನ್ನಾಗಿತ್ತು ಅಲ್ಲಿ. ಕರೆಂಟ್ ನಂಬ್ಕೊಂಡಿದ್ದು ಬಿಟ್ಟಿದ್ರೆ ಅಷ್ಟೇ ಕತೆ. ಸೊ ಹಾಗಾಗಿ ನಮ್ಮದೇ ಜನ್ಸೆಟ್ಟು, ನಮ್ಮದೇ ಎಲ್ಲ ಫೆಸಿಲಿಟಿಗಳನ್ನ ತೊಗೊಂಡು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡೋಗಿದ್ವಿ. ಅದೆಲ್ಲ ತುಂಬ ಯೂಸ್ ಆಯಿತು. ಬಟ್ ವಾಪಸ್ ರೂಮ್ಗೆ ಹೋದಾಗ್ಲೂ ಕರೆಂಟ್ ಇರ್ತಿರಲಿಲ್ಲ, ಒಂದು ಬಿಸಿನೀರಿಗೆ ಒಂದು ಕರೆಂಟ್ ಇರ್ತಿರಲಿಲ್ಲ. ಅದಕ್ಕೆಲ್ಲ ಭಾರಿ ಕಷ್ಟ ಆಗ್ತಿತ್ತು. ಬೆಳಗಿನ ಜಾವ 4-5 ಗಂಟೆಗೆಲ್ಲ ಜೋರು ಮಳೆ, ಚಳಿ, ಎಲ್ಲಿಂದ ನೀವು ಬಿಸಿನೀರು ಬಿಟ್ಟು ತಣ್ಣೀರು ಹೆಂಗೆ ಸ್ನಾನ ಮಾಡ್ತೀರಾ? ಮಾಡಿದ್ವಿ ನಾವು. ಇನ್ನೇನು ಮತ್ತೆ ಏನೂ ಮಾಡೋಕ್ಕಾಗಲ್ಲ. ಶೂಟಿಂಗಿಗೆ ಹೋಗಬೇಕು ಅಂದರೆ ಮಾಡಲೇಬೇಕಲ್ಲ. ಅಲ್ರಿ ಸ್ನಾನ ಮಾಡ್ದಂಗೆ ಹಂಗೆ ಮಾಡಿದ್ರೆ ಏನಕ್ಕೆ ಶೂಟಿಂಗ್? ಅಯ್ಯೋ ಅದೊಂದು ಅಭ್ಯಂಜನ ಅಂತ ಹೇಳ್ತಾರೆ, ಅದನ್ನು ಮಾಡದೆ ಹೊರಗಡೆ ಕಾಲಿಡೋ ಮಾತೇ ಇಲ್ಲ. ಸ್ನಾನ ಮಾಡೋಕೆ ಭಾಳ ಕಷ್ಟಪಟ್ಟಿರಿ ಸಿನಿಮಾದಾಗ. ಎಲ್ಲನೂ ಇಡೀ ಸಿನಿಮಾನೇ ತುಂಬ ಮಜಾ ಇತ್ತು. ಅದನ್ನು ನೆನೆಸ್ಕೊಂಡ್ರೆ ಅವಾಗ ಕಷ್ಟ ಅನಿಸ್ತಿತ್ತು, ಬಟ್ ಇವಾಗ ನೆನೆಸ್ಕೊಂಡ್ರೆ ವಾಟ್ ಆ ಮೆಮೊರಿ ಅಂತ ಅನಿಸುತ್ತೆ. ಇದೆಲ್ಲ ಹೇಗಾಯಿತು ಅಂತಲೂ ನನಗೆ ಗೊತ್ತಿಲ್ಲ. ಅಲ್ರಿ ಎಲ್ಲೆಲ್ಲಿ ಲೊಕೇಶನ್, ಯಾವ್ಯಾವ ಲೊಕೇಶನ್ ಮಾಡಿರಿ? ಚಂದ ಐತಿ ಲೊಕೇಶನ್ ಎಲ್ಲ ನೋಡಿದಾಗ, ಎಷ್ಟು ಚಂದ ಐತಲ್ಲ ಅಂತಂದು ಹೇಳಿ ಅನಿಸ್ತೈತೆ ನೋಡಿದಾಗ. ಯಾವ್ಯಾವ ಲೊಕೇಶನ್ನಾಗ ಶೂಟ್ ಮಾಡಿರಿ? ಕೇರಳದಾಗ ಆ ಕಡೆಗೆಲ್ಲ ಹೋಗಿದ್ರೇನೆ? ಕೇರಳ ಅಂತಂದರೆ ಒಂದು ಕಾಸರಗೋಡಲ್ಲಿ ಒಂದು ಪೋರ್ಷನ್ ಬರುತ್ತೆ, ಅದು ಜಸ್ಟ್ ಬಂದು ಹೋಗುವಂಥದ್ದು, ಮತ್ತೆ ಬರಲ್ಲ. ಇನ್ನು ಅದೆಲ್ಲ ಬಿಟ್ಟರೆ ಮಡಿಕೇರಿ ಭಾಗಮಂಡಲ ಏನಿದೆ, ಆ ಭಾಗಮಂಡಲದ ಸುತ್ತಮುತ್ತ ಒಂದು 30 ಕಿಲೋಮೀಟರ್ ಸರೌಂಡಲ್ಲಿ ಎಲ್ಲೆಲ್ಲ ಅದ್ಭುತವಾದ ಲೊಕೇಶನ್ಗಳು ಸಿಗ್ತಾವೋ ಅಲ್ಲಿಗೆ ಹೋಗಿದ್ದೀವಿ. ಅದು ಬಿಟ್ಟು ಬೆಂಗಳೂರು ಚೀಟ್ ಮಾಡಿರೋದು, ಇನ್ನೊಂದು ಕಡೆ ಚೀಟ್ ಮಾಡಿರೋದು, ಚೀಟ್ ಅನ್ನೋ ಪದನೇ ಇಲ್ಲ ಇಲ್ಲಿ. ಸೊ ನಾವು ಕಾಸರಗೋಡಲ್ಲಿ ಏನು ಮಾಡಿದ್ವಿ, ಅದು ಅಲ್ಲಿಂದ ಈ ಕಡೆ ಬಂದರೆ ಕಂಪ್ಲೀಟ್ ಭಾಗಮಂಡಲ ಈ ಥರ ಇದೆಯಾ ಅಂತ ನಮ್ಮ ಫಿಲಮ್ ಮೇಕರ್ಸ್ ಇದನ್ನು ನೋಡಿ ಪ್ರಾಬಬ್ಲಿ ಅಲ್ಲಿ ಜಾಸ್ತಿ ಶೂಟ್ ಸ್ಟಾರ್ಟ್ ಮಾಡ್ತಾರೆ ಈಗ ನೆಕ್ಸ್ಟ್. ಹೌದು ಅಲ್ವಾ? ಸಿನಿಮಾದಲ್ಲಿ ಇನ್ನೂ ಚಂದ ಕಾಣಿಸುತ್ತೆ. ಅಲ್ರಿ ಸಿನಿಮಾದಾಗ ಏನ್ರಿ ಸರ್ ಇಬ್ರನ್ನ ಲವ್ ಮಾಡತ್ತೀರ ಏನ್ ಕತಿ? ಈಗ ಕಡೆಗೆ ಒಂದು ಹಾಡ್ನಾಗ ಒಂದು ನೋಡಿದೆ, ಒಂದು ಹುಡುಗಿ ಜೊತೆಗೆ ಇರ್ತೀರಿ, ಇನ್ನೊಂದು ಹುಡುಗಿ ಜೊತೆಗೆ ಇರ್ತೀರಿ. ಅಲ್ರಿ ಇಬ್ರನ್ನ ಲವ್ ಮಾಡತ್ತೀರೇನೆ? ನೋಡ್ರಿ ಗೊತ್ತಾಗತ್ತೆ ಯಾರು ಯಾರನ್ನ ಲವ್ ಮಾಡ್ತಾರೆ, ಯಾರು ಯಾರನ್ನ ತುಂಬ ಇಷ್ಟಪಡ್ತಾರೆ, ಯಾಕೆ ಬರ್ತಾರೆ ನಮ್ಮ ಲೈಫಿಗೆ ಅನ್ನೋದೆಲ್ಲ ಗೊತ್ತಾಗತ್ತೆ ನಿಮಗೆ. ಅದು ಈಗಲೇ ಬಿಟ್ಕೊಟ್ರೆ ಮಜಾ ಇರಲ್ಲ. ಆಬ್ವಿಯಸ್ ಇಬ್ರನ್ನ ಲವ್ ಮಾಡಿರ ಅನ್ಸ್ತತ್ ನನಗೇನ. ಆದ್ರೆ ಏನ ಸರ್ ಮೋಸ ಮಾಡ್ತೀರೇನೋ ಒಬ್ರಿಗೆ ಪಾಪ. ಅಲ್ರಿ ಮತ್ತೆ ಇಬ್ರನ್ನ ಲವ್ ಮಾಡಿದ್ರೆ ಒಂದು ಹುಡುಗಿ ಪಾಪ ಎಷ್ಟು ಬಿಟ್ಟಾರ ಐ ಲವ್ ಯು ಅಂತ ಹುಡುಗಿ, ನೀವು ಪಾಪ ಇನ್ನೊಂದು ಹುಡುಗಿನ ಈ ಕಡೆ ಕ್ಯಾಚ್ ಹಾಕೊಳಕತ್ತೀರಿ ಪಕ್ಕದ ಮನೆ ಹುಡುಗಿನ. ನೋಡ್ರಿ ಗೊತ್ತಾಗತ್ತೆ, ಅದೇ ಮಜಾ. ಈಗ ಅದನ್ನು ಹೇಳ್ತಾರಲ್ಲ, ನಾನು ಪಕ್ಕದ ಮನೆ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಈ ಪಕ್ಕದ ಮನೆ ಹುಡುಗಿ ಹೆಂಗಿರ್ತಾರೆ ಸಿನಿಮಾದಲ್ಲಿ. ಸೊ ವಾಟ್? ಅಲ್ರಿ ಮತ್ತೆ ಮದುವೆಯಾಗಿ ಮಗು ಆದ್ರೆ ಮತ್ತೆ ಲವ್ ಮಾಡ್ಬೋದೇನ್ರಿ ಪಕ್ಕದ ಮನೆ ಹುಡುಗಿನ? ಮಾಡ್ಬೋದು, ಯಾಕೆ ಮಾಡೋಕ್ಕಾಗಲ್ಲ? ಒಂದು ಸೈಡ್ ಲವ್ ಅಂತ ಅಂದ್ಕೊಳ್ಳಿ. ಎರಡು ಸೈಡ್ ಅನ್ಸ್ತತ್ರಿ ಸರ್. ಸಿನಿಮಾ ನೋಡಿ ಗೊತ್ತಾಗತ್ತೆ ನಿಮಗೆ. ಸಿನಿಮಾದಲ್ಲಿ ತುಂಬ ಲವ್ಗಳಿದಾವೆ, ಆ ಲವ್ನ ನೀವು ಕಂಟ್ರೋಲ್ ಮಾಡೋದು ಕಷ್ಟ. ತುಂಬ ಲವ್ ಇದೆ. ಇಬ್ರು ಹುಡುಗಿಯರ ಮೇಲೆ ಹಾಕತ್ತ, ಇನ್ನು 3 ಜನ ಏನಾರ ಎಂಟ್ರಿ ಅದಾರ. ನೋಡಿ ಗೊತ್ತಾಗತ್ತೆ ಯಾರನ್ನ ಲವ್ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು ನಿಮಗೆ ಇನ್ಡೆಪ್ತ್ ಸಿನಿಮಾ ನೋಡಿದಾಗ ಓಹೋ ಹಿಂಗ ಅಂತ ಅನ್ಸುತ್ತೆ. ಅದು ಈ ಸಿನಿಮಾ ನೋಡೋದ್ಮೇಲೆ ಇನ್ನೊಂದು ಇಂಟರ್ವ್ಯೂ ಮಾಡೋಣ. ಯಾಕಂದ್ರೆ ನೀವು ಈ ಹುಡುಗಿನೂ ಬೆಳೆಸ್ಕೊಂಡಿರಿ, ಆ ಹುಡುಗಿನೂ ಬೆಳೆಸ್ಕೊಂಡಿರಿ. ಅಲ್ರಿ ಸರ್ ಈಗ ನನಗೆ ಒಂದು ಕಡೆಗೆ ಅನಿಸ್ತತಿ ಪಾಪ ಪೀಟರ್ ಭಾರಿ ಒಳ್ಳೆ ಹುಡುಗ ಅಂತ, ಇನ್ನೊಂದು ಕಡೆಗೆ ಅನಿಸ್ತತಿ ಕೊಲೆಗಿಲಿ ಏನಾರು ಮಾಡ್ಯಾನೇನೋ ಅಂತಂದೇಳಿ.
ಏನೇನೋ ಮಾಡ್ತೀರಿ ಸರ್ ಅದ್ರಾಗ ಒಟ್ಟಾಗ ನೋಡಿದ್ನಲ್ಲ ಟ್ರೇಲರ್, ಅದ್ರಾಗ ಏನೇನ ಮಾಡಿರಿ ನೀವು? ಭಾಳ ಚಂದ ಬಂದೈತ್ರಿ, ಫುಲ್ ಸಸ್ಪೆನ್ಸ್ ರೀ. ಒಂಥರ ನೆಕ್ಸ್ಟ್ ಏನಾಕತಿ ಅನ್ನೋದ್ರಾಗ ತೋರಿಸಿರಿ. ಲಾಸ್ಟಿಗೆ ಸರ್ ಅದೇನೋ ಬೀಳ್ತಿರಲ್ಲ ಪೀಟರ್ ಅಂತಾರಲ್ಲ, ಅದ್ರಾಗ ನೋಡ್ರಿ ಸರ್, ಅದ್ರಾಗ ಏನು ಇಟ್ಟಿರ ಏನೋ ಗೊತ್ತಿಲ್ಲ ನಮಗೆ. ಬೀಳ್ತಿರೋ ಎದ್ದಾಳ್ತಿರೋ, ಯಾರು ಸಾಯಿಸ್ತಾರೋ ಬಿಡ್ತಾರೋ ಅನ್ನೋದು ಏನು ಗೊತ್ತಿಲ್ಲ. ಈಗ ಮಲಯಾಳಂ ಸಿನಿಮಾ ಅಂತಂದ್ರೆ, ತಮಿಳ್ ಸಿನಿಮಾ ಅಂತ ಹೇಳ್ತೀರಾ, ಯಾವ್ದು ಇಷ್ಟ ನಿಮ್ಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಬಂದರೆ ರೀಸೆಂಟ್ ಟೈಮ್ಸಲ್ಲಿ? ಅಲ್ಲ ಅದೇ ರೀಸೆಂಟ್ ಟೈಮ್ಸಲ್ಲಿ ನನಗೆ ಮಲಯಾಳಂ ಭಾಳ ಹೆಸರು ನೆನಪಿರಂಗಿಲ್ಲ. ಸಿನಿಮಾ ಹೆಸ್ರು ನೆನಪಿರಂಗಿಲ್ಲ ರೀ ಸರ್, ಮಲಯಾಳಂ ಹೆಸ್ರು ನೆನಪಿರಂಗಿಲ್ಲ ನನಗೆ. ಇದೇ ಕನ್ನಡದ ಈಗ ಪೀಟರ್ ತಲೆಗೆ ಹಿಡ್ಕೋತೀನಿ ನಾನು. ಕನ್ನಡದ ನೆನ್ಪಿಡ್ಕೊಂಡ್ರೆ ಸಾಕ್ರಿ ಅಲ್ವೇನ್ರಿ? ಅಲ್ರಿ ಸರ್, ಈಗ ಹೇಳ್ರಿ ಮತ್ತೆ ಪೀಟರ್ ಸಿನಿಮಾದ ಏನಾರು ಹೇಳ್ರಿ. ಏನಿಲ್ಲ, ಪೀಟರ್ ಸಿನಿಮಾ ಅದೇ ಕನ್ನಡ ಇಂಡಸ್ಟ್ರಿಯ ಒಂದು ವಿಚಾರಕ್ಕೆ ಅಂತ ಬಂದಾಗ ತುಂಬ ಒಳ್ಳೆ ಸಿನಿಮಾ ಆಗುವಂಥ ಎಲ್ಲ ಲಕ್ಷಣ ಇರೋದು. ಯಾಕೆಂದರೆ ನಾವು ಸಿನಿಮಾ ಮಾಡಿದ್ದೀವಿ ಅಂತಲ್ಲ, ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡಿದಾಗಲೂ ನೋಡೋರಿಗೆ ಹಾಗೆ ಅನಿಸ್ಬೋದು. ಮತ್ತೊಂದು ಏನಂತಂದರೆ, ಬೆಸ್ಟ್ ಕನ್ನಡ ಸಿನಿಮಾಸ್ ಅಂತ ಬಂದಾಗ 2026 ಅಂತ ಲಿಸ್ಟ್ ಹೊಡೆದ್ರೆ ಅದರಲ್ಲೂ ಪೀಟರ್ ನಿಂತ್ಕೊಳ್ಳೋಂಥ ಎಲ್ಲ ಸಾಧ್ಯತೆ ಇದೆ. ಅಂದರೆ ಕನ್ನಡಿಗರು ನಾವು ಯಾವತ್ತೂ ಒಳ್ಳೆ ಸಿನಿಮಾನ ಬಿಟ್ಕೊಟ್ಟಿದ್ದು ದಾಖಲೆ ಇಲ್ಲ. ಸ್ವಲ್ಪ ಪಿಕಪ್ ಆಗಿ ಟೈಮ್ ತೊಗೊಳ್ಬೋದು, ಇಲ್ಲ ಅಂತಿಲ್ಲ. ಯಾಕಂದರೆ ಮೌತ್ ಟಾಕ್ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟೇ ಪ್ರಮೋಷನ್ ಮಾಡಿದ್ರು, ಯಾವುದೇ ಚಾನಲಲ್ಲಿ ಕೂತ್ಕೊಂಡು ಮಾತಾಡಿದ್ರು ಜನ ನೋಡಿದಾಗ ಇನ್ನೊಬ್ಬ ಬಂದ ಅಂತ ಹೇಳ್ತಾರೆ. ಆದರೆ ಸಿನಿಮಾ ಯಾವಾಗ ಮಾತಾಡೋಕ್ಕೆ ಶುರು ಮಾಡುತ್ತೆ, ಏಪ್ರಿಲ್ 10 ಆದಮೇಲೆ, ಅಲ್ಲಿಂದ ಜನ ಇವನು ಯಾರೋ ಬಂದ ಅನ್ನೋ ಥರ ಒಂದು ಎಕ್ಸ್ಪ್ರೆಷನ್ ಚೇಂಜ್ ಮಾಡಿ ಥಿಯೇಟ್ರಿಗೆ ಬರೋ ಥರ ಆಗಬಹುದು. ಹಾಗಾಗಿ ಪೀಟರ್ಗೆ ನಾವು ಎಷ್ಟು ಪ್ರಮೋಷನ್ ಮಾಡ್ತಿದ್ದೀವಿ, ಮತ್ತೊಂದು ಮಾಡ್ತಿದ್ದೀವಿ, ಎಲ್ಲ ಜನನ ಕರೆಸೋದಕ್ಕೆ. ಸೊ ಜನ ಒಳ್ಳೆ ಸಿನಿಮಾನ ಯಾವತ್ತೂ ಮಿಸ್ ಮಾಡಿಲ್ಲ, OTT ಮತ್ತೊಂದೆಲ್ಲ ಮಿಸ್ ಮಾಡಿಲ್ಲ. ಆ ಥರನೂ ಮಿಸ್ ಮಾಡದೆ ಸಿನಿಮಾ ಥಿಯೇಟ್ರನ್ನ ಫಿಲ್ ಮಾಡಿದ್ದಾರೆ, ಹೀಗೂ ಫಿಲ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಖಂಡಿತವಾಗ್ಲೂ. ಯಾರದು? ನೀವು ಸುಮ್ಮನೆ ಇದ್ರು ನಾವು ಸುಮ್ಮನೆ ಇರಲ್ಲ. ಸರ್, ಇದ್ರಾಗ ಏನ್ರಿ ನೀವು ಈಗ ರಕ್ಷಕನ ರಾಕ್ಷಸನ ಏನ್ರಿ ಇದ್ರಾಗ? ಯಾಕಂದ್ರೆ ಒಂದೊಂದ್ರಾಗ ಒಂದೊಂಥರ ಕಂಡಿರಿ, ಎಲ್ಲೋ ಒಂದು ಕಡೆ ಕೊಲಿ ಮಾಡ್ತೀರಿ ಅನಿಸ್ತೈತೆ ನನಗೇನು ಅದ್ರಾಗ ನೋಡಿ. ಏನ್ರಿ ಸರ್ ಇದ್ರಾಗ ಒಳ್ಳೆ ರೀತಿ? ಈಗ ಕೊಲಿ ಮಾಡಿದ್ರು ಏನು ಗೊತ್ತಾ ಸರ್, ಕ್ರೈಮ್ ಮಾಡಿದ್ರು ಅದು ಒಳ್ಳೆ ಉದ್ದೇಶಕ್ಕಾಗಿರ್ಬೇಕಂತ. ಅಂಥದ್ದೇನಾದ್ರು ಪೀಟರ್ ಮಾಡತ್ತಾರ ಇಲ್ಲಿ? ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ, ನಾನು ಒಂಥರ ಖಡಕ್ ರೊಟ್ಟಿನೂ ಹೌದು, ಸ್ವೀಟ್ ಮಜ್ಜಿಗೆನೂ ಹೌದು. ಹೌದು. ಅದೇ ಈ ಸಿನಿಮಾದಲ್ಲಿ ನಿಮ್ಗೆ ಹಂಗೆ ಕಾಣಿಸುತ್ತೆ ಪೀಟರ್ ಕ್ಯಾರೆಕ್ಟರ್. ಅಂದರೆ 2 ಶೇಡ್ ಅಲ್ಲ. ಈಗ ನೋಡಿ, ಇದ್ರೊಳಗೆ ಹಿಂಗಲ್ಲ ರಗಡಾಗಿ ಕೂದಲು ಬಿಟ್ಕೊಂಡು ಹುಚ್ಚಂತರ, ಅದು ಯಾಕೆ ಬಂದೆ, ಅದು ಯಾಕೆ ಆಯಿತು ಅನ್ನೋದಕ್ಕೊಂದಾದರೆ, ಇನ್ನೊಂದು ಲವರ್ ಬಾಯ್ ಲುಕ್. ಎಸ್, ಇಲ್ಲಿದ್ದೀನಲ್ಲ ಲವರ್ ಬಾಯ್ ಲುಕ್. ಜಾತ್ರೆ ಎಲ್ಲದಕ್ಕೂ ಕರ್ಕೊಂಡು ಹೋಗ್ತೀನಿ ನೋಡಿ. ಸೊ ಪ್ರತಿಯೊಂದಕ್ಕೂ ಆ ಕ್ಯಾರೆಕ್ಟರ್ ಆರ್ಕ್ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಡೈರೆಕ್ಟ್ರಿಗೆ. ಅದನ್ನು ಬರೀಬೇಕಾದ್ರೆ, ಅದನ್ನು ಅಚೀವ್ ಮಾಡೋದಕ್ಕೆ ಅವ್ರವ್ರದ್ದೇ ಆದಂಥ ಮೇಕವರ್ಗಳಂತ ಮಾಡ್ತಾರೆ. ಸುಮ್ಮನೆ ನಾನು ಸೀರಿಯಲ್ ಲುಕ್ಕಲ್ಲಿ ಬಂದು ನಾನು ನೋಡಿಬಿಟ್ರೆ ಇವನು ಯಾರು ಗುರು, ಸೀರಿಯಲಲ್ಲೂ ಹಂಗೆ ಆಯ್ತಾ, ಇಲ್ಲೂ ಹಂಗೆ ಇದ್ದಾನೆ, ಏನು ಡಿಫ್ರೆನ್ಸೇ ಇಲ್ವಲ್ಲ ಅಂತ ಮಾತಾಡ್ತಾರೆ. ಕ್ಯಾರೆಕ್ಟರ್ ಆ ಥರ ಡಿಮ್ಯಾಂಡ್ ಮಾಡಲ್ಲ, ಇದು ಕಂಪ್ಲೀಟ್ ಬೇರೆ ಥರ ಡಿಮ್ಯಾಂಡ್ ಮಾಡುತ್ತೆ. ಆ್ಯಂಡ್ ಆ್ಯಕ್ಟಿಂಗ್ ಕೂಡ ನಾವು ಆ್ಯಕ್ಟಿಂಗ್ ಯಾರೂ ಮಾಡಿಲ್ಲ ಸಿನಿಮಾದಲ್ಲಿ, ಬಿಹೇವ್ ಮಾಡಿದ್ದೀವಿ ಅಷ್ಟೇ, ಬಿಹೇವ್ ಅಷ್ಟೇ. ಅಲ್ರಿ ಮತ್ತಂಗಂದ್ರೆ ನೀವೇನ್ರಿ ರಾಕ್ಷಸ ಹಾಕಿರೇನೆ? ಹಂಗೆ ಬಿಹೇವ್ ನೀವು ನೋಡಿದ್ರೆ ಡೈರೆಕ್ಟ್ ಹಂಗಿಲ್ಲ, ರಾಕ್ಷಸ ಅಂತಾರ. ರಾಕ್ಷಸ ಆಗ್ತೀನಿ, ಅದು ಯಾವಾಗ ಆಗ್ತೀನಿ ಅದಕ್ಕೂ ಒಂದು ಕಾರಣ ಇದೆ, ದೊಡ್ಡ ಕಾರಣ ಇದೆ. ಇಲ್ಲ, ಹಿಂಗೆ ಮಾತಾಡ್ಕೊಂಡು ಆರಾಮಾಗಿ ಅಲ್ಲ, ಎಲ್ಲರೂ ಅವ್ರವ್ರ ಲೈಫಲ್ಲಿ ಸಿಚುವೇಶನ್ಸ್ ನೋಡಿಕೊಂಡೆ ಅವ್ರವ್ರ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ನೀವು ರಾಕ್ಷಸರಾಗ್ಬೋದು. ಸೊ ಹಾಗಾಗಿ ಅವನ ಲೈಫಲ್ಲಿ ಆಗುವಂಥ ಘಟನೆನೇ ಅವನ್ನ ಚೇಂಜ್ ಮಾಡುತ್ತೆ. ಆಮೇಲೆ ಅವನ್ನ ಈ ಥರ ಆಗೋದ ಕಾರಣವೂ ಅವನ ಲೈಫಲ್ಲಿ ಆಗಿರುವಂಥ ಘಟನೆನೇ. ಅದು ಹೇಗೆ, ಏನು, ಎತ್ತ ಎಲ್ಲ ನಿಮಗೆ ಆ ಒಂದು ಸಿನಿಮಾದಲ್ಲಿ ನಿಮಗೆ ನೀಟ್ ಆ್ಯಂಡ್ ಕ್ಲೀನಾಗಿ ಬಿಡಿಸ್ಕೊಟ್ಟು ಹೇಳ್ಕೊಂಡು ಹೋಗ್ತಾರೆ. ಬಟ್ ನೀವು ಹೇಳಿದ್ರಲ್ಲ, ಈ ಥರ ಕನ್ನಡದಲ್ಲಿ ಈ ಥರ ಸಿನಿಮಾ ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅಂತ, ಇನ್ನೂ ಒಂದಷ್ಟು ವರ್ಷಗಳು ನಿಮಗೆ ಪೀಟರ್ ತಲೆಯಲ್ಲಿ ಉಳಿತಾನೆ. ಆಮೇಲೆ ಪೀಟರ್ ಕತೆ ತುಂಬ ತಲೆಯಲ್ಲಿ ಉಳಿಯುತ್ತೆ. ನೀವು ರೀಸೆಂಟ್ ಟೈಮ್ಸಲ್ಲಿ ಬೆಸ್ಟ್ ಸಿನಿಮಾ ಯಾವ್ದು ನೋಡಿದ್ರಿ ಅಂದರೆ, ನೀವು ಇನ್ನೊಬ್ರಿಗೆ ಹೇಳ್ತೀರ ನಾನು ಪೀಟರ್ ನೋಡಿದೆ ಅಂತ. ಆ ಒಂದು ಭರವಸೆ ನಾನು ಕೊಡಬಲ್ಲೆ. ಸೂಪರ್ ರೀ ಸರ್. ಈಗ ಹೆಂಗೆ ಗೊತ್ತೇನ್ರಿ, ಸಸ್ಪೆನ್ಸ್ ಥ್ರಿಲ್ಲರಾಗ ಹೆಂಗೆ ಅಂದ್ರೆ ಸ್ಟಾರ್ಟಿಂಗಿಂದನೇ ಒಂದು ಸಸ್ಪೆನ್ಸ್ ತೊಗೊಂಡೋಕತಿ. ಈ ಸಿನಿಮಾ ಹೆಂಗ್ರಿ, ಇಂಟರ್ವಲ್ ಆದಮೇಲೆ ಒಂದು ಸಸ್ಪೆನ್ಸ್ ಇರ್ತೈತಿ. ಹೆಂಗ್ರಿ ಸರ್ ಈ ಸಿನಿಮಾದಾಗ ಹೆಂಗೆ ತೋರಿಸಿರಿ ನೀವು? ಅಂದರೆ ಈ ಯೂಶಲಿ ಸಿನಿಮಾ ಅಂತ ಬಂದಾಗ ಫಸ್ಟ್ ಹಾಫ್, ಸೆಕೆಂಡ್ ಹಾಫ್, ಅದ್ರಲ್ಲಿ ನಂಗೆ ಫಸ್ಟ್ ಹಾಫ್ ಇಷ್ಟ, ನಂಗೆ ಸೆಕೆಂಡ್ ಹಾಫ್ ಇಷ್ಟ ಅಂತ ತುಂಬ ಜನ ಹೇಳ್ತಾರೆ. ಈ ಸಿನಿಮಾ ಆ ಥರ ಆಗಲ್ಲ. ನಿಮಗೆ ಫಸ್ಟ್ ಹಾಫು ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಅದೇ ಥರ ಸೆಕೆಂಡ್ ಹಾಫ್ ಇನ್ನೂ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅಂದರೆ ಎರಡಕ್ಕೂ ನಿಮಗೆ ತೂಕ ಜಾಸ್ತಿ ಇದೆ. ಅಂದರೆ ಇದು ಹಿಂಗೆ ಹೋಗ್ತಾಯಿದ್ರೆ ಇದು ಹಿಂಗೆ ಹೋಗುತ್ತೆ, ಇದು ಹಿಂಗೆ ಹೋಗ್ತಾಯಿದ್ರೆ ಹಿಂಗೆ ಹೋಗ್ತಾ ಇರುತ್ತೆ. ಸೊ ನಿಮಗೆ ಬ್ಯಾಲೆನ್ಸ್ ಆಗಿದೆ ಆ್ಯಕ್ಚುಲಿ. ಯಾವುದೂ ಕೂಡ ಜಾಸ್ತಿ, ಯಾವುದೂ ಕೂಡ ಕಮ್ಮಿ ಅಂತ ಹೇಳಲ್ಲ. ಆಮೇಲೆ ತುಂಬ ಜನ ಹೇಳ್ತಾರೆ ಲಾಸ್ಟ್ 20 ನಿಮಿಷ ಅಂತೂ ವಾವ್ ಅಂತ ಹೇಳ್ತಾರೆ. ಅದು ಈ ಸಿನಿಮಾದಲ್ಲೂ ನಿಮಗೆ ಅನಿಸುತ್ತೆ.
ಅನಿಸುತ್ತೆ. ಯಾಕೆಂತಂದರೆ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಅಂತ ಬಂದಾಗ ಎಲ್ಲದನ್ನು ನಾವು ಕತೆನ ಓಪನ್ ಮಾಡಿ ನೀಟಾಗಿ ಅದಕ್ಕೊಂದು ಕ್ಲೋಷರ್ ಕೊಡಬೇಕು. ಈ ಥರದ್ದೆಲ್ಲ ಇದ್ದಾಗ ಎಲ್ಲದೂ ಮ್ಯಾಟ್ರ್ ಆಗುತ್ತೆ. ಸೀನ್ ಫಾಸ್ಟ್ ಇಂಟೆನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ವಿಜುವಲ್ಸ್ ಆಗಿರ್ಬೋದು, ಎಲ್ಲ ನಿಮಗೆ ಒಂಥರ ವಾವ್ ಫ್ಯಾಕ್ಟ್ರ್ ಕೊಡುತ್ತೆ, ಅದಂತೂ ಹೇಳಬಲ್ಲೆ. ಈಗ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ನಾಗ ಹೆಂಗಿರ್ತೈತೆ ರೀ ಸರ್, ಜನ ಏನು ತೊಗೊಂಡು ಹೋಗ್ತಾರೆ ಇದರಿಂದ? ಯಾಕಂದ್ರೆ ಕೆಲವೊಂದ್ಸಲಿ ಹೆಂಗೆ ಆಕತ್ ಗೊತ್ತೇನು ರೀ ಸರ್, ಒಂದು ಸಿನಿಮಾ ನೋಡಿರ್ತೀನ, ಏನಾರು ಟಕ್ಕನ ಒಂದು ಲೋಟ ಬಿತ್ತಂದ್ರೆ ಅಯ್ಯೋ ಏನಾರು ಆತಿನ ಅನ್ನೋ ಲೆಕ್ಕಕ್ಕೆ ಒಂದು ಅದೇ ಗುಮ್ನಾಗಿರ್ತೀವಿ. ಈ ಪೀಟರ್ ಸಿನಿಮಾ ನೋಡಿದ್ಮೇಲೆ ಹಂಗೆ ಏನಾರು ಆಕತಿನ ಹೇಳ್ಬಿಡ್ರಿ ಸರ್ ಮೊದಲ. ಪೀಟರ್ ಮೊದಲನೇ ಶಾರ್ಟಿಂದ ನಿಮಗೆ ಕೊನೆಯ ಶಾರ್ಟ್ ತನಕನೂ ಈ ಥರ ನೀವು ಹೇಳಿದ್ರಲ್ಲ ಡಗ್ ಅಂತನೂ ಆಗ್ತಾನೇ ಇರುತ್ತೆ. ಎಸ್, ಖಂಡಿತ. ಯಾಕೆಂದರೆ ನಮ್ಮ ಸೌಂಡ್ ಡಿಸೈನರ್ ಇದ್ದಾರಲ್ಲ, ನಮ್ಮ ನಿರ್ಮಾಪಕರೇ, ಬೇರೆ ಯಾರೂ ಅಲ್ಲ. ಇಡೀ ಸಿನಿಮಾ ಅವರೇ ಮಾಡಿರ್ತಾರೆ ಆಬ್ವಿಯಸ್ಲಿ. ಅಲ್ಲಿ ಒಂದೊಂದು ಪಾತ್ರಕ್ಕೂ ಒಂದೊಂದು ಮಾತಾಡೋದ್ರ ಜೊತೆಗೆ ಅವ್ರವ್ರದ್ದೇ ಆದಂಥ ಒಂದು ಮ್ಯೂಸಿಕ್ಕು ಮತ್ತೊಂದು ಇಂಟೆನ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಸೊ ಪ್ರತಿ ಪಾತ್ರ ಬಂದಾಗಲೂ ನಿಮಗೆ ಓ ಇವ್ನು ಬಂದ, ಇವನೇನೋ ಮಾಡ್ತಾನೆ, ಓ ಇವಳು ಬಂದ್ಲಾ, ಇವಳೇನೋ ಮಾಡ್ತಾಳೆ, ಈ ಥರನೇ ಹೋಗುತ್ತೆ. ಬಿಟ್ರೆ ಯಾಕೆ ಬಂದರೂ ಗುರು ಇವರು ಅನ್ನೋ ಥರ ನಿಮಗೆಲ್ಲೂ ಫೀಲ್ ಕೊಡೋದಿಲ್ಲ. ಅದೇ ಒಂದು ಸಿನಿಮಾಗೆ ಬೇಕಾಗಿರೋದು. ಸುಮ್ಮನೆ ಯಾವುದೋ ಪಾತ್ರವನ್ನು ತುರುಕೋದು ಅಥವಾ ಸುಮ್ಮನೆ ಅದಕ್ಕೆ ವ್ಯಾಲ್ಯೂ ಇಲ್ಲದೆ ಇರೋ ಥರ ಮಾಡೋದು, ಆ ಥರ ಯಾವುದು ಈ ಸಿನಿಮಾದಲ್ಲಿ ನಿಮ್ಗೆ ಸಿಗೋದಿಲ್ಲ. ಇಲ್ಲಿ ನೀವೇನು ನೋಡ್ತೀರಾ ಆ ಪೋಸ್ಟಲ್ಲಾಗಿರ್ಬೋದು, ಬೇರೆ ಪೋಸ್ಟಲ್ಲಿ ಒಂದೊಂದು ಕ್ಯಾರೆಕ್ಟ್ರನ್ನೂ ನೀವು ನೋಡ್ಕೊಂಡು ಹೋಗಿ ಸಿನಿಮಾಗೆ, ಆ ಕ್ಯಾರೆಕ್ಟ್ರ್ ನಿಮ್ಗೆ ತುಂಬ ಟಚ್ ಆಗುತ್ತೆ. ಸೊ ಎಲ್ಲೂ ಕೂಡ ಬೇಕು ಅಂತ ಮಾಡೇ ಇಲ್ವಲ್ಲ, ಇಡೀ ಕತೆಗೆ ಯಾರ್ಯಾರು ಹೇಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ರು ತುಂಬ ಚೆಂದ ಮಾಡಿದ್ದಾರೆ. ಅಲ್ರಿ ಈಗ ಇದಕ್ಕೆ ಆ ಥರ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ? ಯಾಕಂದ್ರೆ ಟ್ರಾನ್ಸ್ಫಾರ್ಮೇಷನ್ ನೋಡತ್ತಿ, ಒಂದು ಕಡೆಗೆ ಫುಲ್ಲು ಲವರ್ ಬಾಯ್ನಾಗ ಚೆನ್ನಾಗಿ ಒಂದು ಹುಡುಗಿ ಹಿಂದೋಗಿ ಚಂದ ಸಾಂಗ್ ಆಗಿ ರೊಮ್ಯಾಂಟಿಕ್ ಎಲ್ಲ ಮಾಡಿರೋದ್ರಾಗ ರೊಮ್ಯಾನ್ಸ್ ಎಲ್ಲ ಮಾಡಿರಿ. ಇನ್ನೊಂದು ಕಡೆಗೆಲ್ಲ ಒಂದು ಕಡೆಗೆ ಫುಲ್ ರಚ್ಚಿಗೆ ದಳ್ತೀರಿ. ಅಲ್ಲೇನ್ರಿ ಸರ್, ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ಹೆಂಗ್ರಿ ಪ್ರಿಪೇರ್ ಏನಾರು ಆದ್ರೇನೆ? ಸುಮ್ಮನೆ ಇದನ್ನು ಬಿಗ್ಗಲ್ಲ ತಲೆಗೆ ಹಾಕೊಂಡಿರೋದು, ಅಂಟಿಸ್ಕೊಂಡಿಲ್ಲ ಗಡ್ಡನ, ಎಲ್ಲೂ ಕೂಡ ಫೇಕ್ನೆಸ್ ಇಲ್ಲ. ಅದಕ್ಕೆ ಆದಂಥ ಒಂದು ಕ್ಯಾರೆಕ್ಟರ್ ಪ್ರಿಪ್ರೇಷನ್ ಇದ್ದೇ ಇರುತ್ತೆ. ನಿರ್ದೇಶಕರು ಏನು ನನಗೆ ಹೇಳ್ತಾರೆ, ಈ ಥರ ಮೇಕ್ ಓವರ್ ಆಗಬೇಕು, ನೀವು ಕೂದಲು ಬಿಡಬೇಕು, ನಿಮ್ಮ ಪರ್ಸ್ನಾಲಿಟಿ ಚೇಂಜ್ ಆಗಬೇಕು, ನೀವೊಬ್ಬ ಚಂಡೆ ಪ್ಲೇಯರ್ ಆಗಿರ್ತೀರ, ಅಂದರೆ ಮುಂಚೆ ಚಂಡೆ ಪ್ಲೇಯರ್ ಆಗಿರ್ತೀನಿ, ಅಂದರೆ ಈ ಲುಕ್ಕಲ್ಲಿ ನಾನು ಚಂಡೆ ಮುಟ್ಟಲ್ಲ, ಯಾಕೆ ಅಂತ ನಿಮ್ಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಅವನು ಯಾಕೆ ಮುಟ್ಟಲ್ಲ, ಅವನ ಲೈಫಲ್ಲಿ ಏನೋ ಒಂದು ಆಗಿದೆ ಟ್ರಾಜಿಡಿ, ಆ ಟ್ರಾಜಿಡಿ ಏನು, ಯಾಕೆ ಹಿಂಗೆ ಆಗಿದ್ದಾನೆ ಅನ್ನೋದಕ್ಕೆ ಆ ಒಂದು ಲುಕ್ ಬೇಕು. ಆ ಲುಕ್ಗೋಸ್ಕರ ನಾನು ಒಂದು 5-6 ತಿಂಗಳು ಇದಕ್ಕೋಸ್ಕರನೇ ಡೆಡಿಕೇಟ್ ಮಾಡಿರೋದು. ಸೊ ಅದೆಲ್ಲ ತಮಾಷೆ ಅಲ್ಲ. ಅದ್ರ ಪ್ರಕಾರ ನೆಕ್ಸ್ಟು ನೋಡಿದ್ರೆ ಮತ್ತೆ ಈ ಲುಕ್ಕಲ್ಲಿ ಬರ್ತೀನಿ. ಈ ಲುಕ್ ಯಾಕೆ ಬಂದ, ಅವನು ಯಾಕೆ ಹಿಂಗಿದ್ದ, ಯಾಕೆ ಹಿಂಗಾದ, ಯಾಕೆ ಹಿಂಗಾದ ಗೊತ್ತಿಲ್ಲ, ಯಾಕೆ ಹೇಳಬೇಕು? ನೋಡಿ ಏಪ್ರಿಲ್ 10ಕ್ಕೆ ಅದೇನೇ ಇಲ್ಲ, ಚಾನ್ಸೇ ಇಲ್ಲ. ನಾನು ಹೇಳಿದ್ರು ನಿಮಗೆ ಅದು ಖುಷಿ ಕೊಡಲ್ಲ. ನೀವು ಸಿನಿಮಾ ನೋಡಿದಾಗ ನಿಮಗೆ ಓಹೋ ಅನ್ನೋದೊಂದು ಸರ್ಪ್ರೈಸ್ ಇರುತ್ತಲ್ಲ, ಅದು ನನಗೆ ವೀಕ್ಷಕರಿಂದನೂ ನೋಡಬೇಕು, ನಿಮ್ಮಿಂದನೂ ನೋಡಬೇಕು, ಆಮೇಲೆ ನೀವು ಬಂದು ಹೇಳಬೇಕು ನಾನು ಅಂದ್ಕೊಂಡೇ ಇರಲಿಲ್ಲ ಅನ್ನೋದೊಂದು ಮಾತಿದೆಯಲ್ಲ, ಅದು ನಮ್ಮ ಇಡೀ ಚಿತ್ರತಂಡಕ್ಕೆ ಒಂದು ಬೂಸ್ಟ್ ಆಗುತ್ತೆ. ನಾವು ಮಾಡಿದಂಥ ಎಲ್ಲ ಪ್ರಯತ್ನ ಸಫಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅಲ್ರಿ ಸರ್, ಈಗ ಕೆಲವೊಂದು ಸಿನಿಮಾ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಹಂಗೆ ಅಂತಾರ. ಈಗ ಇದು ಸಿನಿಮಾ ಹೌದರ ಸರ್? ಯಾಕಂದ್ರೆ ಕೆಲವರು OTTಗೆ ಬರಲಿ ಬಿಡು ನೋಡೋಣ ಅಂತ ಆಮೇಲೆ ಅಂತಂದೇಳಿ ಭಾಳ ಮಂದಿ ದುಡ್ಡು ಇಡ್ಸಕ್ಕೆ ನೋಡಿರ್ತಾರ್ರಿ. ಅದಕ್ಕೆ ಇದು ಹೆಂಗ್ರಿ ಸರ್, ಈಗ ಥಿಯೇಟ್ರಿಗೆ ಹೋದ್ರೆ ಚಂದ, ಇದು ಹೆಂಗೆ ಏನು ಕತಿ ಅಂತಂದು? ಎಲ್ಲ ಸಿನಿಮಾನೂ ಥಿಯೇಟ್ರಿಗೆ ಹೋಗಬೇಕು, ಇದು ಒಂದೇ ಅಂತಲ್ಲ, ಎಲ್ಲ ಸಿನಿಮಾನೂ ಹೋಗಬೇಕು. ಇವನ್ ನಾವು ಕೂಡ ನಮ್ಮ ಸಿನಿಮಾವನ್ನು ನೀಟಾಗಿ ಒಂದು ಸೌಂಡ್ ಡಿಸೈನ್ ಮಾಡಿ 5.1 ಸರೌಂಡ್ಸ್ ಕೊಟ್ಟು, ಅಟ್ಮಾಸ್ ಕೊಟ್ಟು, ಡಾಲ್ಬಿ ಕೊಟ್ಟು ಯಾಕೆ ಮಾಡಿರ್ತೀವಿ ಅಂತಂದರೆ, ಒಳಗಡೆ ಬರೀ ಸ್ಕ್ರೀನ್ ನೋಡೋದಲ್ಲ, ಅದ್ರ ಜೊತೆಗೆ ಸೌಂಡ್ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆಮೇಲೆ ಜನಗಳ ಜೊತೆ ಕೂತಾಗ ನಿಮಗೆ ಬೇರೆ ಥರನೇ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಎಷ್ಟೋ ಸಿನಿಮಾಗಳು ಅದನ್ನೇ ಒಂಟಿಯಾಗಿ ಕೂತ್ಕೊಂಡು ನೀವು ಒಳ್ಳೆ ದೆವ್ವದ ಥರ OTTಲಿ ನೋಡ್ತಾ ಕೂತ್ಕೊಂಡ್ರೆ ನಿಮಗೆ ಬರೀ ವಿಜುವಲ್ಸ್ ಕಾಣಿಸುತ್ತೆ, ಚಿಕ್ಕ ಪರದೆ, ಸೌಂಡ್ ಇರಲ್ಲ, ನೀಟಾಗಿರಲ್ಲ, ಏನೇನೋ ಆಗಿರುತ್ತೆ. ಆಮೇಲೆ ಯಾವಾಗ ಬೇಕಾದ್ರೆ ಪಾಸ್ ಮಾಡಿ ಅವನು ಬ್ರೇಕ್ ತೊಗೊಂಡು ಹೋಗಿ ಬಂದರೆ ಕನೆಕ್ಟೇ ಆಗಲ್ಲ. ಕಮ್ಯುನಿಟಿ ವಾಚ್ ಅನ್ನೋದು ಸಿನಿಮಾ ಥಿಯೇಟ್ರಲ್ಲಿ ಕಮ್ಯುನಿಟಿ ವಾಚ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. ಆಮೇಲೆ ಸಿನಿಮಾವನ್ನು ಅದಕ್ಕೋಸ್ಕರನೇ ಡಿಸೈನ್ ಮಾಡಿರ್ತೀವಿ, ಹಂಗಾಗಿ ನೋಡಬೇಕು. ಅದನ್ನು ಬಿಟ್ಟು OTTಲಿ TVಲಿ ಬಂದರೆ ಅದನ್ನು ಸಿನಿಮಾ ವಾಚ್ ಅಂತ ನಾನು ಹೇಳೋದೇ ಇಲ್ಲ. ಅದಕ್ಕೆ ಸೀರಿಯಲ್ಗೂ, ಸೀರೀಸ್ಗೂ ಅಥವಾ ಯೂಟ್ಯೂಬಲ್ಲಿ ಬರುವಂಥ ವಿಡಿಯೋಗೂ ನೋಡೋಕ್ಕೆ ಡಿಫ್ರೆನ್ಸೇ ಇರಲ್ಲ. ಅವಾಗ ಸಿನಿಮಾಗೆ ಅದರದ್ದೇ ಆದಂಥ ವ್ಯಾಲ್ಯೂ ಇದೆ, ಅಲ್ಲೇ ನೋಡಬೇಕು, ಅಲ್ಲೇ ನೋಡೋದೇ ಚೆಂದ. ಅದು ಎಂಥ ಕೆಟ್ಟ ಸಿನಿಮಾ ಆದ್ರೂ ಅಷ್ಟೇ, ಒಳ್ಳೆ ಸಿನಿಮಾ ಆದರೂ ಅಷ್ಟೇ. ಆದರೆ ನಾವು ಮಾಡಿರುವಂಥದ್ದು ತುಂಬ ಒಳ್ಳೆ ಸಿನಿಮಾ, ಜನಕ್ಕೆ ಏನು ಬೇಕು ಅದನ್ನು ಕೊಟ್ಟಿದ್ದೀವಿ. ಇಷ್ಟು ದಿನದಿಂದ ಕೇಳ್ತಿದ್ದಾರೆ ಜನ, ನಮಗೆ ಬೇರೆದು ಕೊಡಿ, ಏನೋ ಬೇರೆದು ಬೇಕು ಅಂತ. ಸೊ ಒಂದು ಆ ಘಮ ಜನಕ್ಕೆ ತಲುಪಿದೆ, ಈಗ ನಿಧಾನಕ್ಕೆ ಬರ್ತಾರೆ ಅನ್ನೋ ನಂಬಿಕೆ ನಂದು.
ಸರ್ ನೀವು ಭಾಳ ಸಿನಿಮಾ ಮಾಡಿರಿ, ಸೀರಿಯಲ್ ಮಾಡಿರಿ, ಮಾಡೇರಿ ಹಂಗ ಅಂದ್ರೆ ಒಂದೆರಡು ಸಿನಿಮಾ ಮಾಡಿರಿ, ಆಮೇಲೆ ಸೀರಿಯಲ್ ಮಾಡಿರಿ. ಅಗ್ನಿಸಾಕ್ಷಿ ಚಲೋ ಮಾಡಿರಿ ಸರ್. ಅದ್ರಾಗ ಭಾಳ ಇಷ್ಟ ಆಗಿದ್ರಿ ನೀವು ನನಗೆ. ಎಲ್ಲದ್ರಾಗೂ ಇಷ್ಟ ಆಗಿರಿ, ಮತ್ತೆ ಹಂಗೆ ಅನ್ಕೋಬೇಡ್ರಿ ನೀವು. ಚಂದ ಮಾಡಿದ್ರಿ. ಅದೊಂಥರ ಒಂದು ಈಗಲೂ ನಮಗೆ ಉಳಿಯೋ ಕ್ಯಾರೆಕ್ಟರ್, ತಲೆಗೆ ಉಳಿತೈತಿ ಕ್ಯಾರೆಕ್ಟರ್. ಈ ಸಿನಿಮಾ ನೋಡಿದ ಮ್ಯಾಗ ಇದು ಎಷ್ಟು ಡಿಫ್ರೆಂಟ್ ಅನಿಸ್ತತ್ರಿ ಸರ್ ನಿಮಗೆ? ಎಷ್ಟು ಡಿಫ್ರೆಂಟ್ ಇದು? ಯಾಕಂದ್ರೆ ಇಷ್ಟುವರೆಗೂ ಮಾಡಿರೋ ಪಾತ್ರಗಳಲ್ಲಿ ಇದು ಎಷ್ಟು ನಿಮಗೆ ಪೀಟರ್ ಅನ್ನೋವಂಥದ್ದು ಯಾಕೆ ನಿಮಗೆ ಡಿಫ್ರೆಂಟ್ ಪ್ರಾಜೆಕ್ಟ್ ಅನಿಸ್ತೈತಿ? ಒಬ್ಬ ನಟನಾಗಿ ಈ ಥರದ ಒಂದು ಪಾತ್ರವನ್ನು ಸಿನಿಮಾದಲ್ಲಿ ಮಾಡೋದಕ್ಕೆ ಪ್ರತಿಯೊಬ್ಬನ ನಟನ ಕನಸಾಗಿರುತ್ತೆ. ಸೀರಿಯಲ್ ಮಾಡಿ 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 ನಮಗೂ ಅಷ್ಟೇ ಅದನ್ನು ಒಂಥರ ಹೆಂಗೆ ತೊಗೋತೀವಿ ಅಂತಂದರೆ ಸಾಕಪ್ಪ ಅನ್ನೋ ಲೆವೆಲಿಗೆ ಆಗಿರುತ್ತೆ. ಆದರೂ ನಮ್ಮ ದುಡಿಮೆ ಅದು. ನಾವು ಖುಷಿಯಿಂದನೇ ಮಾಡಿ ಅದಕ್ಕೆ ಏನು ಬೇಕೋ ಅದನ್ನು ಒಪ್ಪಿಸಿ ಬರಬೇಕು. ಆದರೆ ಸಿನಿಮಾ ಹಾಗಲ್ಲ. ಸಿನಿಮಾದಲ್ಲಿ ನಾವು ಓವರ್ ಆ್ಯಕ್ಟಿಂಗ್ ಅಥವಾ ಅಂಡರ್ ಪ್ಲೇ ಆ ಥರದ್ದೆಲ್ಲ ತುಂಬ ವ್ಯತ್ಯಾಸಗಳಿರ್ತವೆ. ಅದನ್ನೆಲ್ಲ ಪಾತ್ರದ ಮುಖಾಂತರ ನಾವು ಹೊರಗೆ ಹಾಕಬೇಕು. ಆಮೇಲೆ ಈ ಥರದ ಕ್ಯಾರೆಕ್ಟರ್ನೆಲ್ಲ ನಾನು ಒಂದು 5 ವರ್ಷ ಹಿಂದೆ ಮಾಡ್ತೀನಿ ಅಂದರೆ ಆಗ್ತಿರಲಿಲ್ಲ. ಯಾಕಂದರೆ ಮೆಚ್ಯೂರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಸಿನಿಮಾದ ಪಾತ್ರಕ್ಕೂ ಸೀರಿಯಲ್ ಪಾತ್ರಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆಮೇಲೆ ಇದಕ್ಕೆ ಅಂತ ರೆಡಿ ಆಗಬೇಕಾದ್ರೂ ನಾನು ಸೀರಿಯಲ್ ಮಾಡ್ತಾಯಿದ್ದೆ. ಈಗ ನೀವು ನನ್ನ ಹತ್ರ ಮಾತಾಡ್ತಿದ್ರೆ ನಾನು ಸೀರಿಯಲ್ ಮಾಡ್ತಾನೇ ಇದ್ದೀನಿ ಈಗಲೂ. ಸೊ ಸೀರಿಯಲ್ ಆಡಿಯನ್ಸ್ನ ನಾನು ಈಸಿಯಾಗಿ ಕನೆಕ್ಟ್ ಆಗಿದ್ದೀನಿ. ತುಂಬ ವರ್ಷದಿಂದ ಕನೆಕ್ಷನಲ್ಲಿದ್ದೀನಿ. ಅವ್ರ ಜೊತೆ ನಾನು ಇಂಟರಾಕ್ಷನ್ 1 to 1 ಇದ್ದೀನಿ. ಅವ್ರ ಜೊತೆ ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಬರ್ತಾರೆ ಅನ್ನೋ ಒಂದು ಖುಷಿ ನನಗಿದೆ. ಈ ರಾಜೇಶ್ ಅದು ಸಿನಿಮಾ ಮಾಡಿದಾನಂತೆ, ಬರ್ತಾ ಇದೆಯಂತೆ ಅಥವಾ ಬಂದಿದೆಯಂತೆ, ಬಾ ಹೋಗೋಣ ಅಂದ್ಕೊಂಡು ಕರ್ಕೊಂಡು ಹೋಗೋಷ್ಟು ಒಂದು 1 to 1 ಕನೆಕ್ಷನ್ ಇಟ್ಕೊಂಡಿದ್ದೀನಿ. ಸೊ ಈ ಥರ ಎಲ್ಲ ನೋಡಿದಾಗ ಸೀರಿಯಲ್ಗೂ ಸಿನಿಮಾಗೂ ತುಂಬ ಸಾಮ್ಯತೆ ನನಗಿರೋದು. ಆಮೇಲೆ ಪಾತ್ರವಾಗಿ ಜೀವಿಸಿರೋದಕ್ಕೆ ಈ ಟ್ರೇಲರು ಹಾಡುಗಳನ್ನೆಲ್ಲ ಜನ ನೋಡ್ಕೊಂಡು ಬಂದಾಗ ಇನ್ನೂ ಬೇಗ ಕನೆಕ್ಟ್ ಆಗ್ತಾರೆ. ಆದರೆ ಸೀರಿಯಲ್ ಹೇಗೆ ಅಂತಂದರೆ ಇಷ್ಟು ವರ್ಷ ಮಾಡ್ಕೊಂಬಂದಿರೋದು ಆ ಪ್ರೀತಿ ನನಗೆ ಕೊಟ್ಟಿದ್ದಾರೆ ಜನ. ಅದನ್ನು ಈ ಸಿನಿಮಾ ಮುಖಾಂತರ ಒಂದು ಸ್ವಲ್ಪ ರಿಟರ್ನ್ ಗಿಫ್ಟಾಗಿ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಹಲವು ಸಿನಿಮಾ ಮಾಡಿಲ್ಲ, 2 ಸಿನಿಮಾ, ಇದು ಮತ್ತು ನನ್ನ ಹಿಂದಿನ ಸಿನಿಮಾ ಮಾಡಿದ್ದೆ ಬಾಲಾಜಿ ಫೋಟೋ ಸ್ಟುಡಿಯೋ ಅಂತ. ಅದಾದಮೇಲೆ ಇದೇ ಸಿನಿಮಾ ಮಾಡ್ತಾ ಇರೋದು. ಆ್ಯಂಡ್ ಸೀರಿಯಲ್ ತುಂಬ ಮಾಡ್ಕೊಂಬಂದಿರೋದಕ್ಕೆ ಜನಕ್ಕೆ ನಾನೊಬ್ಬ ನಟ ಅಂತ ಸಣ್ಣದಾಗಿ ಗುರುತಿಸ್ಕೊಂಡಿದ್ದೀನಿ ಅಷ್ಟೇ. ಬಟ್ ಆದರೆ ನನಗೆ ಭಾಳ ಖುಷಿಯಾಗಿದ್ದೇನು ಗೊತ್ತಾ ಸರ್, ಅಗ್ನಿಸಾಕ್ಷಿ ಮುಗಿದು ಎಷ್ಟೊಂದು ವರ್ಷ ಆಯ್ತು. ಬಟ್ ಆದರೂ ಜನಗಳು ನಿಮ್ಮನ್ನ ಈಗಲೂ ಅಗ್ನಿಸಾಕ್ಷಿ ಕ್ಯಾರೆಕ್ಟರ್ಗೆ ಗುರ್ತಿಡಿತಾರ. ಆಮೇಲೆ ಇನ್ನೊಂದು ಏನಂದ್ರೆ ಅಲ್ಲಿರೋ ಆ್ಯಕ್ಟರ್ಸ್ಗಳೆಲ್ಲ ಬಂದು ನಿಮಗೆ ನಿಮ್ಮ ಸಿನಿಮಾದಾಗ ಸಪೋರ್ಟ್ ಮಾಡಿದ್ರು ನೋಡ್ರಿ ಸರ್. ವಿಜಯ್ ಸುರೇಶ್ ಅವರು ಅವರೆಲ್ಲ ಬಂದರು, ಮತ್ತು ಯಾರು ಕಾಲ್ ಅಂತೂ ಮಾಡಿರ್ತಾರೆ. ಈಗಲೂ ಅದು ಮೇಂಟೈನ್ ಮಾಡಿರಲ್ರಿ ಸರ್ ನೀವು ಆ ಬಾಂಡಿಂಗ್ ಎಲ್ಲ? ಇಲ್ಲ ಖಂಡಿತ ಯಾರ ಜೊತೆನೂ ಬಾಂಡಿಂಗ್ ಕಟ್ಟಾಗಿಲ್ಲ. ನಾನು ಇಲ್ಲಿವರೆಗೂ ಒಂದು 14 ಸೀರಿಯಲ್ ಮಾಡಿರ್ಬೋದು. ಆ 14-15 ಸೀರಿಯಲಲ್ಲಿ ಏನು ಮಾಡಿದ್ದೀನಿ ಎಲ್ಲರ ಜೊತೆನೂ ಚೆನ್ನಾಗೇ ಇದ್ದೀನಿ. ಆದರೆ ಅಗ್ನಿಸಾಕ್ಷಿ ಅನ್ನೋದು ನನ್ನ ಒಂದು ಜರ್ನಿಗೆ ಬೇರೆ ಥರನೇ ಪುಷ್ ಕೊಟ್ಟಂಥದ್ದು. ನಾವು ಯಾರೂ ಆ್ಯಕ್ಟರ್ಸ್ ಆಗಿರಲಿಲ್ಲ, ಫ್ರೆಂಡ್ಸ್ ಆಗಿದ್ವಿ, ಅಣ್ಣ ತಮ್ಮಂದ್ರ ಥರ ಇದ್ವಿ. ಆದಷ್ಟು ಈಸಿಯಾಗಿ ಕಟ್ ಆಗಲ್ಲ. ಆಮೇಲೆ ನಾನೇನೋ ಒಂದು ಒಳ್ಳೇದು ಮಾಡ್ತಾಯಿದ್ದೀನಿ ಅಂತಂದಾಗ ಪ್ರತಿಯೊಬ್ಬರು ನಿಂತ್ಕೊಂಡಿದ್ದಾರೆ, ಹಿಂದೆನೂ ಮುಂದೂ ಈಗಲೂ. ಸೊ ಹಾಗಾಗಿ ಇವನ್ ಭಾಗ್ಯಲಕ್ಷ್ಮಿ ತಂಡದವರು ನನ್ನ ಇದಕ್ಕೆ ರೀಲ್ ಮಾಡಿ ಹಾಕಿ ತುಂಬ ಜನ ಆ್ಯಕ್ಟರ್ಸ್ಗಳು ನನಗೆ ಸಪೋರ್ಟ್ ಮಾಡಿ ಫೋನ್ ಮಾಡಿ, ಮಚ್ಚ ಚೆನ್ನಾಗಿ ಮಾಡಿದ್ಯಾ, ಮಗ ಚೆನ್ನಾಗಿ ಮಾಡಿದ್ಯಾ, ನಾನು ಇಡ್ತೀನಿ, ತಲೆ ಕೆಡ್ಸ್ಕೊಬೇಡ ಅನ್ನೋ ಥರ ಆ ಖುಷಿ ಇದೆಯಲ್ಲ ಒಬ್ಬ ನಟಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಜೊತೆ ಯಾರಿದ್ದಾರೆ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ. ಸರ್ ಇನ್ನೊಂದು ಏನು ಆಸೆ ಗೊತ್ತಾ ಸರ್ ನನಗೆ? ಅದೇ ಸರ್ ಅಗ್ನಿಸಾಕ್ಷಿ ಟೀಮ್ ಎಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡಿರಿ ಸರ್, ಚಲೋ ಇರ್ತೈತಿ. ನಾವು ಅಗ್ನಿಸಾಕ್ಷಿ ಟೀಮವ್ರು ಸೇರ್ಕೊಂಡು ಇನ್ನೊಂದು ಸೀರಿಯಲ್ ಮಾಡಿದ್ರೂ ಅದು ಗೆಲ್ಲಲ್ಲ ಅನ್ನೋದು ನನ್ನ ನಂಬಿಕೆ. ಗೊತ್ತಿಲ್ಲ, ಅಂದರೆ ಜನ ನೋಡಿದ್ದನ್ನೇ ನೋಡಬೇಕು ಅಂತ ಇಷ್ಟಪಡಲ್ಲ. ನಾನು ಅದಕ್ಕೆ ಹೇಳಿದೆ, ಏನೋ ಡಿಫ್ರೆಂಟಾಗಿ ಕೊಡಬೇಕು ಅವ್ರಿಗೆ. ಆದ್ರೂ ನಾನು ಮತ್ತು ಸುಕೃತ, ಚಂದ್ರು ಸರು ಎಲ್ಲ ಒಟ್ಟಿಗೆ ಒಂದು ಸೀರಿಯಲಲ್ಲಿ ಮಾಡ್ತಾಯಿದ್ವಿ. ನೋಡಿ ಇನ್ನೂ ಜನ ಖುಷಿ ಪಟ್ಟಿದ್ದಾರೆ. ಬಟ್ ಅದಕ್ಕೊಂದು ಟೈಮ್ ಬರಬೇಕು, ಒಂದು ಸಬ್ಜೆಕ್ಟ್ ಬರಬೇಕು. ಆ ಥರ ಬಂತು ಅಂತಂದರೆ ಪ್ರಾಬಬ್ಲಿ ನಾವು ಎಲ್ಲರೂ ಮಾಡ್ತೀವಿ. ಯಾಕಂದರೆ ಒಬ್ಬೊಬ್ಬರು ಈಗ ತುಂಬ ಬೇರೆ ಥರ ಕಾಣಿಸ್ಕೋತಾರೆ ಅಲ್ವಾ. ಆಗಿನ ಚೈಲ್ಡ್ ಚಪಾತಿಗಳು ಈ ಥರ ಏನಿದ್ವಿ ಈಗ ಇಲ್ಲ. ಎಲ್ರಿಗೂ ಅದೇ ಒಂದು ಮೆಚೂರಿಟಿ ಬಂದಿದೆ. ತುಂಬ ಚೆನ್ನಾಗಿ ಗ್ರೂಮ್ ಆಗಿದ್ದಾರೆ ಎಲ್ಲರೂ, ಆ್ಯಕ್ಟಿಂಗ್ ವಿಚಾರದಲ್ಲಾಗಿರ್ಬೋದು. ಸೊ ಸಿನಿಮಾ ಮಾಡಿದ್ರೆ ಇನ್ನೂ ವಾವ್ ಅನಿಸುತ್ತೆ ಪ್ರಾಬಬ್ಲಿ. ಬಟ್ ನೋಡಬೇಕು ಅಂಥ ನಿರ್ದೇಶಕರು ಅಂಥ ಕತೆ ಯಾವಾಗ ತರ್ತಾರೋ ಅಂತ. ಆ ಟೀಮ್ ಅಂದ್ರೆ ಅದೊಂಥರ ಸಕ್ಸಸ್ಫುಲ್ ಟೀಮ್ ಅನಿಸ್ತೈತೆ ಅದು. ಯಾಕಂದ್ರೆ ಈಗಲೂ ನಮಗೆ ಅದು ಕ್ಯಾರೆಕ್ಟರ್ ಇಷ್ಟ ಆಕತಿ. ಅಗ್ನಿಸಾಕ್ಷಿ ಅಂತ ಎಲ್ಲ ಕಡೆಗೆ ಬರ್ತೈತೆ. ಅದು ಭಾಳ ಚಲೋ ರೀ ಸರ್. ಕೊನೆದಾಗ ಏನು ಹೇಳ್ತೀರಿ ಸರ್ ಸಿನಿಮಾದಾಗ? ವೀಕ್ಷಕರಿಗೆ ಏನು ಹೇಳ್ತೀರಿ ಕೊನೆದಾಗ? ವೀಕ್ಷಕರಿಗೆ ಕೇಳ್ಕೊಳ್ಳೋದೊಂದೇ, ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ನೀವು ಕೈ ಬಿಟ್ಟಿಲ್ಲ. ಸೊ ಇದು ಕೂಡ ಅಷ್ಟೇ, ಒಳ್ಳೆ ಸಿನಿಮಾ ನಿಮಗೋಸ್ಕರ ನಾವು ತರ್ತಾ ಇರೋದು. ನಾವೆಲ್ಲ ತಂಡದವರಿಂದ ಒಂದು ಪ್ರಾಮಿಸ್ ಏನು ಮಾಡ್ತೀವಿ ಅಂತಂದರೆ, ಈ ಸಿನಿಮಾಗೆ ಒಂದು ಸಲ ಬಂದ ಮೇಲೆ ನಿಮಗೆ ನೀವು ಕೊಟ್ಟಂಥ ದುಡ್ಡಿಗೆ, ನೀವು ಕೊಟ್ಟಂಥ ಟೈಮಿಗೆ, ಅದು ಟೈಮ್ ತುಂಬ ಇಂಪಾರ್ಟೆಂಟ್, ಟೈಮಿಗೆ ನಾವು ನಿಮಗೆ ವಾಪಸ್
ಒಂದು ಎಂಟರ್ಟೈನ್ಮೆಂಟ್ ಅನ್ನೋ ಗಿಫ್ಟ್ನ 100% ಕೊಟ್ಟು ಕಳಿಸ್ತೀವಿ. ಎಲ್ಲೂ ಕೂಡ ಯಾಕಾದರೂ ಈ ಸಿನಿಮಾಗೆ ಬಂದೆ ಅಥವಾ ಯಾಕಾದರೂ ನಾನು ಟೈಮ್ ಕೊಟ್ಟೆ ಅನ್ನೋ ಬೇಜಾರಾಗಲಿ ಕೋಪ ಆಗಲಿ ನಿಮ್ಮನ್ನು ನಾವು ತರೋದಕ್ಕೆ ಬಿಡೋದಿಲ್ಲ. ಆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಯಾಕಂದರೆ ದೊಡ್ಡವ್ರ ಸಿನಿಮಾಗೆ ಹೋಗಲಿ ಅಥವಾ ಚಿಕ್ಕವ್ರ ಸಿನಿಮಾಗೆ ಹೋಗಲಿ ಹೋಗೋದು ಕೇಳೋದು ಒಂದೇ ಎಂಟರ್ಟೈನ್ಮೆಂಟ್. ಅದನ್ನು ಮಾತ್ರ ನಾವು ಯಾವತ್ತೂ ಮಿಸ್ ಮಾಡಿಲ್ಲ, ಮುಂದೂ ಮಾಡಲ್ಲ. ಈ ಸಿನಿಮಾ ನಿಮಗೆ 100% ಆ ವಿಚಾರದಲ್ಲಿ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಪ್ರಿಲ್ 10ಕ್ಕೆ ಮರಿಬೇಡಿ, ಕುಟುಂಬ ಸಮೇತ ಬನ್ನಿ ಅಂತ ಕೇಳ್ಕೊತೀನಿ. ಸೂಪರ್ ರೀ ಸರ್. ನನಗಂತೂ ಭಾಳ ನಿಮ್ಮ ಮುಂದೆನೇ ಕುಂತು ನೋಡಿದೆ ಟ್ರೇಲರ್, ಭಾಳ ಚಲೋ ಇತ್ತು. ನಾನು ಕೂಡ ಒಬ್ಬ ಸೀರಿಯಲ್ ಆರ್ಟಿಸ್ಟ್ ಆಗಿ ಮನೆ ಮಂದಿನೆಲ್ಲ ಕೂರಿಸಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಯಾವುದೋ ಕೆಟ್ಟ ಸಿನಿಮಾ ಅಂತೂ ನಾನು ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಮುಂದೂ ಹೌದು, ಈಗಲೂ ಹೌದು, ಹಿಂದೆನೂ ಹೌದು. ಹಾಗಾಗಿ ಈ ಸಿನಿಮಾ ನಿಮಗೆ ಫ್ಯಾಮಿಲಿ ಕರ್ಕೊಂಬನ್ನಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಫ್ಯಾಮಿಲಿ ವ್ಯಾಲ್ಯೂಸ್ ಆಗಲಿ ಅಥವಾ ಫ್ಯಾಮಿಲಿ ಕೂತ್ಕೊಂಡು ನೋಡೋದು, ಆ ಥರ ಯಾವುದೇ ಮುಜುಗರದಕ್ಕೆ ಈಡಾಗುವಂಥ ಸೀನ್ಗಳಾಗಲಿ ಆ ಥರ ನಿಮ್ಗೆ ಯಾವುದೂ ಇಲ್ಲ. ನೀವು 10 ಜನಕ್ಕೆ ಹೇಳ್ತೀರಾ, ಅದಂತೂ ನಿಜ. ಯಾ ಫ್ಯಾಮಿಲಿ ಕೂತು ನೋಡೋಂಥ ಸಿನಿಮಾ. ಎಸ್ 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 ರೀ ಸರ್, ಫ್ಯಾಮಿಲಿ ಸಮೇತರಾಗಿ ಎಲ್ಲರೂ ನೋಡ್ರಿ ಸಿನಿಮಾ, ಭಾಳ ಚಂದ ಮಾಡ್ಯಾರ. ಆಮೇಲೆ ಎಲ್ಲರೂ ಅನ್ಕೋತಿರ್ತೀವಿ ಬರೀ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ಬರೀ ಕೆಲವೊಂದು ಸಿನಿಮಾಗಳ ತಲೆಗೆ ಅದು ಬೇರೆ ಭಾಷೆ ಸಿನಿಮಾಗಳ ತಲೆಯಲ್ಲಿ ಮಾತ್ರ ಇರ್ತೈತಿ. ಅಂಥದ್ರಾಗ ನಮ್ಮ ಕನ್ನಡದ ಚಿತ್ರರಂಗದಲ್ಲಿ ಇಂತಹ ಸಿನಿಮಾಗಳು ಬರ್ಬೇಕ್ರಿ ಸರ್. ಇಂಥ ಸಿನಿಮಾಗಳು ಬರ್ಬೇಕು, ಸಸ್ಪೆನ್ಸ್ ಥ್ರಿಲ್ಲರ್ ಬರ್ಬೇಕು, ನಮ್ಮನ್ನು ಭಯ ಪಡಿಸ್ಬೇಕು. ಅಲ್ಲ, ಭಾಳ ಚಲೋ ರೀ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ವಿನ್ ಆಕತ್ ಬಿಡ್ರಿ ಸರ್, ಡೌಟೇ ಇಲ್ಲ.